ಇಷ್ಟು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಸುಮಾರು 41,000ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು ಸರ್ಕಾರಿ, ಸುಮಾರು 4,800ಕ್ಕೂ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸ್ತವೆ. ಸಬ್ಜೆಕ್ಟ್ ಕರೆಕ್ಷನ್ ಆ ಫಿಗರ್ಸ್ ಹೆಚ್ಚು ಕಡಿಮೆ ಇರ್ಬೋದು. ಸುಮಾರು 1,80,000 ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 1,80,000. ರಾಜ್ಯ ಸರ್ಕಾರದ ಆಯವ್ಯಯದ ಬಹುಪಾಲು ಮೊತ್ತ ಸರ್ಕಾರಿ ಶಾಲೆಗಳ ಸಬಲೀಕರಣ, ಗುಣಮಟ್ಟದ ಶಿಕ್ಷಣ ನೀಡಲು ವ್ಯಯಿಸಬೇಕು ಅನ್ನೋದು ನಮ್ಮ ಉದ್ದೇಶ, ಭಾವನೆ. ಅದ್ರ ಜೊತೆಗೇನೆ ವಿದ್ಯಾರ್ಥಿಗಳ ದಾಖಲಾತಿ. ಕೋವಿಡ್ ಸಮಯದಲ್ಲಿ ನನಗೆ ಚೆನ್ನಾಗಿ ನೆನಪಿದೆ, ಒಂದೇ ವರ್ಷದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ 2 ಲಕ್ಷ ಜಾಸ್ತಿ ಆಗಿತ್ತು. ಈಗ ಪ್ರತಿ ವರ್ಷ 2.5ರಿಂದ 3 ಲಕ್ಷ ಕಡಿಮೆ ಆಗ್ತಾ ಇದೆ. ಸನ್ಮಾನ್ಯ ಉಪಾಧ್ಯಕ್ಷರೇ, ವೆಂಕಟಶಿವ ರೆಡ್ಡಿ ಅವರು ಇಲ್ಲಿದ್ದಾರೆ. ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಓಬೇನಹಳ್ಳಿ ಅಂತ, ಓಬೇನಹಳ್ಳಿ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಒಂದು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿರೋದು 1, 2, 3, 4, 5 ಕ್ಲಾಸ್, ಅಂದರೆ 1 to 5 ಕ್ಲಾಸಸ್. ಇಡೀ ಸ್ಕೂಲಲ್ಲಿರೋದು ಒಬ್ಬಳೇ ಹುಡುಗಿ, ನಂದಿನಿ ಅಂತ. ನಂಗೆ ಆಶ್ಚರ್ಯ ಆಯಿತು, ಒಬ್ಳು ಹುಡುಗಿ ಏನಪ್ಪ ಮಾಡಕ್ಕೆ ಸಾಧ್ಯ? ಹೋದೆ ನಾನು ಆ ಸ್ಕೂಲ್ ಹುಡ್ಕೊಂಡು. ಹೋಗ್ಬಿಟ್ರೆ ಆ ಸ್ಕೂಲಲ್ಲಿ ಆ ಟೀಚರ್ ಅವತ್ತು ರಜಾ. ಅದಕ್ಕೆ ಮೇಷ್ಟ್ರು ಬೇರೆ ಊರಿಂದ ಬಂದಿದ್ದೆ, ನಾನು ಬರೋದೇನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅವ್ನು ಬಂದು ಏನೋ ಪಾಠ ಮಾಡ್ತಾನೆ, ಪಾಪ ಮೇಷ್ಟ್ರು ಮಾಡ್ತಾ ಇದ್ದಾರೆ. ನಾ ಹುಡುಗಿ ಅವ್ರನ್ನ ಕಳಿಸ್ಬಿಟ್ಟು ಆ ಹುಡುಗಿ ಮುಂದೆ ಕೂತ್ಕೊಂಡು ಒಂದು ಪಾಠ ಓದಿಸ್ದೆ, ಒಂದು ಪದ್ಯ ಕೇಳಿದೆ, ಒಂದು ಲೆಕ್ಕ ಕೇಳಿದೆ. ಆಮೇಲೆ ಕೇಳಿದೆ, ಬೆಳಗ್ಗೆಯಿಂದ ನಿಮ್ಗೆ ಏನೇನು ಪೀರಿಯಡ್ಸ್ ಇರುತ್ತೆ ಅಂತ. ಆ ಹುಡುಗಿ ಹೇಳ್ತು, ಪಾಪ ಐ ಸ್ಟಿಲ್ ರಿಮೆಂಬರ್ ಆ ಬ್ರೈಟ್ ಐಸು, ಆ ಯೂನಿಫಾರ್ಮು, ಆ ಉತ್ಸಾಹ ಮುಖದಲ್ಲಿ. ಒಬ್ಬಳೇ ಇದ್ರು ಕೂಡ ಅವಳು ಬೆಳಗ್ಗೆ ಇಂಗ್ಲೀಷ್ ಇರುತ್ತೆ, ಆಮೇಲೆ ಕನ್ನಡ ಇರುತ್ತೆ, ಆಮೇಲೆ ಮ್ಯಾಥ್ಸ್ ಇರುತ್ತೆ, 5th ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ ಅಂದು. ಸ್ಪೋರ್ಟ್ಸು ಏನು ಮಾಡ್ತೀಯಮ್ಮ ಒಬ್ಬಳೇ? ಸೊ ಒಬ್ಬಳೇ ಆಟ ಆಡ್ಕೊಡ್ತೀನಿ ಸರ್ ಅಂದರು. ದಟ್ ವಾಸ್ ಎ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ನಾವು ಹುಡುಗಿ ಬಾಲ್ಯನ ಕಿತ್ಕೋತಾ ಇಲ್ವಾ ಅಂತ ಅನ್ನಿಸ್ತು. ನನ್ನ ಪ್ರಕಾರ ಮಕ್ಕಳು ಶಾಲೆ ಒಳಗಡೆ ಕಲಿಯೋದಕ್ಕಿಂತ ಶಾಲೆ ಹೊರಗಡೆ ಕಲಿಯೋದೇ ಜಾಸ್ತಿ. ಫ್ರೆಂಡ್ಸ್ ಇರಬೇಕು, ಆಟ ಆಡಬೇಕು, ಜಗಳ ಆಡಬೇಕು, ಮತ್ತು ಸ್ನೇಹಿತರಾಗಬೇಕು. ಇದು ಜೀವನದ ಕಲಿಕೆಯ ಭಾವ. ಆಮೇಲೆ ಪಾಟೀಲ್ ಅವರೇ, ಆಶ್ಚರ್ಯ ಏನು ಗೊತ್ತಾ? ಈವನ್ ದಟ್ ಚೈಲ್ಡ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಸ್ಕೂಲ್. ಸ್ಕೂಲ್ ಮುಚ್ಚಿಬಿಡುತ್ತೆ ಅಂತ ಇನ್ನೊಂದು ಮಗುನ ಸಾಲ ತಂದಿದ್ದು ಆ ಸ್ಕೂಲ್ಗೆ. ಹೀಗಾಗ್ಬಿಟ್ರೆ 1 ಮಗು, 2 ಮಗು, 3 ಮಗು ಇಟ್ಕೊಂಡು ಮಾಡಿದ್ರೆ. ಇನ್ನೊಂದು ನೋಡಿದೆ, ಉತ್ತರ ಕನ್ನಡದಲ್ಲಿ ಟೀಚರ್ ಬಲ್ಲಿ ಹೊಡಿತಾರೆ, ಮಗು ಬಂದು ನಿಂತ್ಕೊಳ್ಳುತ್ತೆ, ಟೀಚರ್ ಪ್ರೇಯರ್ ಹೇಳ್ಕೊಡ್ತಾರೆ, ಮಗು ಹೇಳುತ್ತೆ, ಇಬ್ಬರೇ. ಇದು ಯಾವುದೇ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದಕ್ಕೆ ನಾವು ಹಿಂದೆ ಯೋಚಿಸಿದ್ವು, ಈಗೇನೋ ಅದನ್ನು ಸರ್ಕಾರವನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಒಂದು ಫುಲ್ ಫ್ಲೆಜ್ಡ್ ಸ್ಕೂಲ್ ಆಗಬೇಕು. ಫುಲ್ ಫ್ಲೆಜ್ಡ್ ಸ್ಕೂಲ್. ಇಟ್ ಶುಡ್ ಹ್ಯಾವ್ ಟೀಚರ್ಸ್ ಫಾರ್ ಆಲ್ ಕ್ಲಾಸಸ್, ಆಲ್ ಸಬ್ಜೆಕ್ಟ್ಸ್. ಜೊತೆಗೆ ನಮ್ಮ ಕ್ರಾಫ್ಟ್ಸು, ಆರ್ಟ್ಸು, ಸ್ಪೋರ್ಟ್ಸು ಏನಿದೆ ಅದಕ್ಕೆಲ್ಲನೂ ಬೇಕು. ಗ್ರೌಂಡ್ ಇರಬೇಕು, ಎಲ್ಲ ಮಾಡಬೇಕು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ನಂಬರ್ ಆಫ್ ಸ್ಕೂಲ್ಸ್, ಲೆಟ್ ಅಸ್ ಇಂಟ್ರೊಡ್ಯೂಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ನಾನು ಸುಳ್ಯ ಹತ್ರ, ಇಲ್ಲಿ ಭಾಗೀರಥಿ ಮರುಳಿಯ ಇದ್ದಾರೆ, ಸುಳ್ಯ ಹತ್ರ, ಸುಳ್ಯ ಕೇರಳ ಬಾರ್ಡ್ರದ್ದು ಒಂದು ಸ್ಕೂಲ್ಗೆ ಹೋಗಿದೆ. ಅಲ್ಲಿ ಒಬ್ಬರು ನಿಜವಾಗ್ಲೂ ಆ ಕಮಿಟೆಡ್ ಟೀಚರ್, ಐ ಹ್ಯಾವ್ ಫರ್ಗಾಟನ್ ಹರ್ ನೇಮ್, ಜಲಜಾಕ್ಷಿ. ಅವರು ನೋಡಿದ್ರಂತೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳು ಕಾರಲ್ಲಿ ಹೋಗ್ತಾ ಇರುವಾಗ ವ್ಯಾನಲ್ಲಿ SDMC ಅವ್ರ ಜೊತೆ ಮಾತಾಡಿದ್ರು. ಸರ್, ನಾವೊಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತೊಗೊಂಡ್ರೆ ಮಕ್ಕಳನ್ನ ಕರ್ಕೊಂಬರ್ಬೋದು ಅಂತ. ಓಡಿಸೋರು ಯಾರು? ನಾನು ಓಡಿಸ್ತೀನಿ ಸರ್ ಅಂದ್ಲು ಟೀಚರ್. SDMC ಅಗ್ರಿ, ಒಂದು ಸೆಕೆಂಡ್ ಹ್ಯಾಂಡ್ ಮಾರ್ತೀವಿ ಅಂತ ತೊಗೊಂಡು ನಾವು ಅವ್ರ ಮನೆಗೆ ಹೋಗಿ ಆ ಕಾರಿಂದನೇ ಆ ಮಕ್ಕಳು ಹತ್ಕೊಳ್ಳೋದೆಲ್ಲ ನೋಡೋದಕ್ಕೆ. ಐ ವೆಂಟ್ ಟು ದ ಸ್ಕೂಲ್. ಸುಮಾರು 25 ಜನ ಮಕ್ಕಳು. ಇವತ್ತು ಸ್ಟ್ರೆಂತ್ ಜಾಸ್ತಿ ಆಗಿದೆ. ಆ ಮಕ್ಕಳು ಆಕ್ಟಿವಿಟೀಸ್ ನೋಡಿ ಭಾಳ ಖುಷಿ ಆಗ್ಬಿಡ್ತು. ಅಂಥವ್ರನ್ನ ನಾವು ಗುರುತಿಸ್ಬೇಕು ನಾವು. ಸೊ ಹೀಗೆ ಅನೇಕ ಎಲ್ಲ ಇವಾಗ ಆಡಳಿತ ವರ್ಗ, ಶಾಸಕರು ಎಲ್ಲದರಲ್ಲೂ ಕೂಡ ಕೆಲವು ಕೆಲಸ ಮಾಡದಿರೋರು ಇದ್ದೇ ಇರ್ತಾರೆ. ಅರೆ, ಕಮಿಟೆಡ್ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಅವರಿಗೆ ನಾವು ಬೆನ್ತಟ್ಟಿ, ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಒಳ್ಳೇದು ಮಾಡಬೇಕು. ನನಗನ್ಸುತ್ತೆ
ಎಲ್ಲ ರಾಜ್ಯದಲ್ಲೂ ಒಬ್ಬ APJ ಅಬ್ದುಲ್ ಕಲಾಂ ಬರಬೇಕು.